ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಎಲ್ಲ ನನ್ನ ಲ್ಯಾಂಡ್ ಸರ್ವೇಯರ್ ಗೆಳೆಯರಿಗೆ ಹೇಳೋದೇನೆಂದರೆ, ಲ್ಯಾಂಡ್ ಸರ್ವೇಯರ್ ಇವತ್ತಿಂದ ನಾವು ಮ್ಯಾಥಮೆಟಿಕ್ಸಲ್ಲಿ ಜಾಮೆಂಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಜಾಮೆಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಗೈಸ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಜಾಮೆಟ್ರಿನಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಹಾಕ್ಕೊಂತ ಹೋಗ್ತೀನಿ. ಸೊ ಲೆಟ್ ಅಸ್ ಬಿಗಿನ್. ದ ಕ್ಲಾಸಸ್ ಕಂಟಿನ್ಯೂಷನ್ ಇರುತ್ತೆ, ಜಸ್ಟ್ ಜಾಮೆಟ್ರಿ ಅನ್ನೋದು ಮುಂದೆ ಆ್ಯಡ್ ಆಗಿರುತ್ತೆ ಗೈಸ್. ಸೊ ಲೆಟ್ ಅಸ್ ಕಮ್ ಟು ದ ಫಸ್ಟ್ ಕ್ವಶನ್ ವಿಚ್ ಡೀಲ್ಸ್ ಅಬೌಟ್ ವಾಟ್. ಇದು ನೋಡಿ, ಈ ಕಂಡೀಷನ್ ಬಂದ್ಬಿಟ್ಟು ಯೂಕ್ಲಿಡ್ ಕಂಡೀಷನ್ ಅಂತ ಕರಿತೀವಿ. ಇದೊಂದು ಆಕ್ಸಿಯಮ್ಸ್ ಅಂಡ್ ಪೋಸ್ಟ್ಯುಲೇಟ್ಗೆ ಆಕ್ಸಿಯಮ್ ಅಂಡ್ postulate ಅಲ್ಲಿ ಬರೋಂತಹ ಒನ್ ಆಫ್ ದಿ ರೂಲ್. ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ಯೂಕ್ಲಿಡ್ ಆಕ್ಸಿಯಮ್ಸ್ ವಾಸ್ ದಟ್ ಇಫ್ ಎ ಈಕ್ವಲ್ಸ್ ಬಿ ಅಂಡ್ ಸಿ ಈಕ್ವಲ್ಸ್ ಡಿ ಅಂತ ಇತ್ತಂತಂದ್ರೆ ದೆನ್ ಎ ಪ್ಲಸ್ ಬಿ ಈಕ್ವಲ್ಸ್ ಸಿ ಪ್ಲಸ್ ಡಿ ಅಂತ ನಾವು ಹೇಳ್ಬೋದು. ಅಂದ್ರೆ ಏನ್ ಮೀನಿಂಗು, ಹಿ ಸ್ಟೇಟೆಡ್ ದಟ್ ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ದೆನ್ ಹೋಲ್ಸ್ ಆರ್ ಈಕ್ವಲ್ಸ್. ಅಂದ್ರೆ ಈ ಈಕ್ವಲ್ಸ್ ಏನಿದೆ ಇವನ್ನ ಆಡ್ ಮಾಡಿದ್ರೆ, ಈ ಈಕ್ವಲ್ಸ್ ಏನಿದೆ ಇವೆರಡನ್ನ ಆಡ್ ಮಾಡಿದ್ರೆ ಹೋಲ್ ಬಂದ್ಬಿಟ್ಟು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತೇನೆ. ಇದು ಒಂದು ಯೂಕ್ಲಿಡಿನ ಒಂದು ರೂಲ್. ಓಕೆ, ಈಗ ನಾವು ಕೆಲವೊಂದು ಕ್ವಶನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಜಾಮೆಟ್ರಿ ಬಗ್ಗೆ ನೋಡೋಣ ಅಂತ. ದ ಆಂಗಲ್ ವಿಚ್ ಈಸ್ 2 times ಇಟ್ಸ್ ಕಾಂಪ್ಲಿಮೆಂಟ್ ಈಸ್ ಏನು? ದ ಆಂಗಲ್ ವಿಚ್ ಈಸ್ 2 times ಇಟ್ಸ್ ಕಾಂಪ್ಲಿಮೆಂಟ್ ಬಂದ್ಬಿಟ್ಟು ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ ನೋಡಿ ಗೈಸ್, ಕ್ವಶನ್ ಅಲ್ಲಿ ಕೊಟ್ಟಿರೋ ಹಾಗೆ ನೋಡಿದ್ರೆ ದ ಆಂಗಲ್ ವಿಚ್ ಈಸ್ 2 times ಇಟ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಲೆಟ್ ದ ಆಂಗಲ್ ಬಿ ಥೀಟಾ ಅಂತ ತಗೊಳ್ಳಿ. ಇದು ಲೆಟ್ ದ ಆಂಗಲ್ ಬಂದ್ಬಿಟ್ಟು ಏನು ಥೀಟಾ, ಇದು ಕೊಟ್ಟಿರೋದು. 2 times ಇಟ್ಸ್ ಕಾಂಪ್ಲಿಮೆಂಟ್ ಅಂದೇನು, ಈ ಥೀಟಾ ಬಂದ್ಬಿಟ್ಟು 2 times ಆಫ್ 90 ಡಿಗ್ರಿ ಮೈನಸ್ ಥೀಟಾ ಇರುತ್ತೆ ಅಂತ ಅರ್ಥ. ಈಗ ನೀವು ಇದು ಸಿಂಪ್ಲಿಫೈ ಮಾಡಿ ಥೀಟಾ ಏನು ಬರುತ್ತೆ ಅದೇ ವ್ಯಾಲ್ಯೂ ಗೈಸ್, ಆನ್ಸರ್ ಬಂದ್ಬಿಟ್ಟು ಅದೇ ಆಗಿರುತ್ತೆ. ಥೀಟಾ ಇಸ್ಕೋಲ್ಸ್ ಟು 2 into 90 ಅಂದ್ರೆ ಎಷ್ಟು 180 ಮೈನಸ್ 2 ಥೀಟಾ. 2 ಥೀಟಾನ ಈ ಕಡೆಗೆ ತೊಗೊಂಬಂದ್ರೆ 3 ಥೀಟಾ ಆಗುತ್ತೆ 180. ಸೊ ಥೀಟಾ ಬಂದ್ಬಿಟ್ಟು ಎಷ್ಟು 180 by 3 which is nothing but theta is equals to 60 degrees. So ಈ ಪರ್ಟಿಕ್ಯುಲರ್ ಕ್ವಶನ್ಗೆ ದ ರೈಟ್ ಆನ್ಸರ್ ಇಸ್ 60 ಡಿಗ್ರಿ ಆಗಿರುತ್ತೆ ಗೈಸ್. ಅಂದ್ರೆ ದ ಆಂಗಲ್ ವಿಚ್ ಇಸ್ 2 times ಇಟ್ಸ್ ಕಾಂಪ್ಲಿಮೆಂಟ್ ಅಂತಂದ್ರೆ ನೀವೇನಾಗಬೇಕು, ಇದೇ ತರ ಪ್ರೊಸೀಜರ್ ಫಾಲೋ ಮಾಡಿ. ಇದರಲ್ಲಿ 3 times ಅಂತ ಕೇಳಿದ್ರೆ ನೀವು ಜಸ್ಟ್ ಈ ನಂಬರ್ನ ಚೇಂಜ್ ಮಾಡ್ಕೋಬೇಕು. 4 times ಅಂದ್ರೆ 4 times ನ ನಂಬರ್ ಚೇಂಜ್ ಮಾಡಿ ಥೀಟಾ ವ್ಯಾಲ್ಯೂನ ಫೈಂಡ್ ಮಾಡಿ. ಸೊ ಈ ತರ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನಮ್ಮ KPSC ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ನೆಕ್ಸ್ಟ್ ಕ್ವಶನ್ ಇಸ್ ಅಬೌಟ್ ಇಫ್ ಎ ವೀಲ್ ಹ್ಯಾಸ್ 6 spokes ಈಕ್ವಲಿ ಸ್ಪೇಸ್ಡ್ ಅಂತ. ಏನೋ ಒಂದು ವೀಲ್ ಇದೆ, ವೀಲ್ ಅಲ್ಲಿ 6 spokes ಇದಾವ ಅಂತ ಇದ್ದಾನೆ. 1 2 ಓಕೆ, ಇದೆಷ್ಟಾಯ್ತು 4 ಆಯ್ತು. 6 spokes ಇದಾವ ಅಂತ ಇದ್ದಾನೆ. 1 2 3 4 5 6 ಆ ತರ ಡಿವೈಡ್ ಮಾಡಿದಾಗ ದೆನ್ ದ ಮೆಷರ್ ಆಫ್ ದಿ ಆಂಗಲ್ ಬಿಟ್ವೀನ್ 2 adjacent spokes ಎಷ್ಟು? ಸೊ ಗೈಸ್ 6 spokes ಅಂತ ಅಂದಾಗ ನಾವೇನೋ ಮಾಡ್ಕೋಬೇಕು, 1 2 ಇನ್ನೂ ಒಂದು ಲೈನ್ ಹಾಕಿ ಅಷ್ಟೇ. ಈ ತರ 3 ಹಾಕೋದ್ರಿಂದ 1 2 3 4 5 6 spokes ಆಯ್ತು. ಓಕೆ, ಈಗ 6 spokes ಈಕ್ವಲ್ ಆಗಿ ಸ್ಪೇಸ್ ಆಗಿದೆ. ಓಕೆ, ಇದು ಸ್ವಲ್ಪ ಡಯಾಗ್ರಾಮ್ ಅಷ್ಟು ನೀಟ್ ಹಾಕಿಲ್ಲ ಅಂತ ತಿಳ್ಕೊಳ್ಳಿ, ಬಟ್ ಈಕ್ವಲ್ ಸ್ಪೇಸ್ ಅಂತ ತಿಳ್ಕೊಳ್ಳಿ. ಅವನೇನಂತಿದ್ದಾನೆ, ದೆನ್ ದ ಮೆಷರ್ ಆಫ್ ದಿ ಆಂಗಲ್ ಬಿಟ್ವೀನ್ 2 adjacent spokes. 2 adjacent ಇದು ಮತ್ತಿದು, ಇದು ಮತ್ತಿದು 2 adjacent spokes ಬಂದ್ಬಿಟ್ಟು ಎಷ್ಟು ಅಂತ ಕೇಳ್ತಿದ್ದಾನೆ. ಇದು ಎಕ್ಸ್ ಥೀಟಾ ಬಂದ್ಬಿಟ್ಟು ಎಷ್ಟು. ಟೋಟಲ್ ಆಂಗಲ್ ಎಷ್ಟಾಗಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ, ಒಂದು ಸರ್ಕಲಿನ ಟೋಟಲ್ ಆಂಗಲ್ ಎಷ್ಟು, ಗಿವನ್ ಡಾಟಾನಲ್ಲಿ 6 spokes ಇದೆ. 6 spokes ಏನು 6 spokes ರೈಟ್, 6 spokes SPOKS 6 spokes ಇದೆ. ಸೊ ಟೋಟಲ್ ಆಂಗಲ್ ಆಫ್ ದ ಸರ್ಕಲ್ ಬಂದ್ಬಿಟ್ಟು ಎಷ್ಟು 360 ಡಿಗ್ರಿ. ಈಚ್ ಸ್ಪೋಕ್ನ ನಾವು ಎಕ್ಸ್ ಅಂತ ತಗೊಂಡ್ರೆ ಟೋಟಲ್ ಎಲ್ಲಾ ಸ್ಪೋಕ್ಸ್ಗೆ 6 ಎಕ್ಸ್ಗಳು ತಗೋಬೇಕು ರೈಟ್. ಅಂದ್ರೆ ಎಷ್ಟು 6x ಈಕ್ವಲ್ಸ್ 360 ಡಿಗ್ರಿ ರೈಟ್. ಸೊ ಈಗ ಎಕ್ಸ್ ಈಕ್ವಲ್ಸ್ ಟು ಎಷ್ಟು 360 ಡಿಗ್ರಿ ಬೈ 6. 6 1 ಜಾ 6 6 ಜಾ ಎಷ್ಟು ಬರುತ್ತೆ ಗಾಯ್ಸ್? ಇಟ್ ಈಸ್ ಆಲ್ಸೋ ನಥಿಂಗ್ ಬಟ್ 60 ಡಿಗ್ರಿ. ಎಷ್ಟು guys? The right answer will be 60 degrees. So this is how you need to solve the problems of ಯಾವುದು ನಮ್ಮ
ಲ್ಯಾಂಡ್ ಸರ್ವೇರಲ್ಲಿ ಬರುವಂಥ ಜಾಮೆಟ್ರಿಕ್ ಪ್ರಾಬ್ಲಮ್ಸ್ನ ಈ ಥರ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಫಿಗರ್. ಒಂದು ಫಿಗರ್ ಕೊಟ್ಟಿದ್ದಾನೆ, ಎ ಬಿ ಸಿ ಡಿ, ಎ ಬಿ ಸಿ, ಓಕೆ, ಆದ ನಂತರ ಕ್ಯೂ ಅಂಡ್ ಪಿ ಅಂತ. ಎ ಬಿ ಸಿ ಹತ್ರ ನಿಮಗೆ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಎ ಹತ್ರ ಎ ಆ್ಯಂಗಲ್ ಎ ಡಿಗ್ರಿ, ಬಿ ಹತ್ರ ಬಿ ಡಿಗ್ರಿ, ಸಿ ಹತ್ರ ಸಿ ಡಿಗ್ರಿ. ಸಿ ಹತ್ರ ನಿಮಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಸಹ ಇದೆ ಹಾಗೂ ಇಂಟೀರಿಯರ್ ಆ್ಯಂಗಲ್ ಇದೆ. ನೋಡಿ, ಇವೆಲ್ಲ ಎರಡು ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಕ್ಯೂ ಇದೆ, ಪಿ ಇದೆ. ದ ಸಮ್ ಆಫ್ ಆ್ಯಂಗಲ್ ಎ ಹಾಗೂ ಆ್ಯಂಗಲ್ ಬಿ ಎಷ್ಟು? ಆ್ಯಂಗಲ್ ಎ ಹಾಗೂ ಆ್ಯಂಗಲ್ ಬಿ ಎಷ್ಟು ಅಂತ ಕೇಳ್ತಿದ್ದಾನೆ. ಯಾವುದಕ್ಕೆ ಈಕ್ವಲ್ ಇರುತ್ತೆ? ಈ ಎರಡು ಆ್ಯಂಗಲ್ ಯಾವ ಆ್ಯಂಗಲ್ಗೆ ಈಕ್ವಲ್ ಇರುತ್ತೆ ಅಂತ ಕೇಳ್ತಿದ್ದಾನೆ. ಓಕೆ ಗೈಸ್, ನೀವೀಗ ಈ ಫಿಗರ್ ನೋಡೋದಾದ್ರೆ, ಈ ಫಿಗರಲ್ಲಿ ನೋಡಿ, ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ಸ್ ಅನ್ನೋದು ಒಂದು ನಿಮಗೆ ಗೊತ್ತಿದ್ರೆ ನೀವು ಈ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಆ್ಯಂಗಲ್ಸ್ ಎ ಬಿ ಸಿ ಡಿ ಇ ಕೊಟ್ಟಿದ್ದಾರೆ ಆ್ಯಂಡ್ ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಏನು ಡಿಫೈನ್ ಮಾಡಿದರೆ ಎ ಬಿ ಸಿ ಕ್ಯೂ ಅಂಡ್ ಪಿ ಅಂತ ಡಿಫೈನ್ ಮಾಡಿದ್ದಾರೆ. ಓಕೆ, ಸೊ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ಸ್ ಯಾವ್ದಾಗುತ್ತೆ? ಇಲ್ಲಿ ನೋಡಿ, ಬಿಗೆ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ ನಿಮಗೆ ಇ ಆಗಿರುತ್ತೆ. ಓಕೆ, ಬಿಗೆ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ ಇ ಆಗಿರುತ್ತೆ. ಅದೇ ಥರ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ ಎಗೆ ಡಿ ಆಗಿರುತ್ತೆ. ಓಕೆ, ಎಗೆ ಡಿ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ ಆಗಿರುತ್ತೆ ಆ್ಯಂಡ್ ಹೆನ್ಸ್ ದೇ ಆರ್ ಈಕ್ವಲ್. ಸೊ ಈ ಎರಡು ಕಂಡೀಷನ್ ಗೊತ್ತಿದ್ರೆ ಸಾಕು, ನೀವು ಎ ಪ್ಲಸ್ ಬಿಗೆ ಯಾವ್ದು ಬರುತ್ತೆ ಅಂತ ಹೇಳ್ಬೋದು. ಇವಾಗ ಎ ಪ್ಲಸ್ ಬಿ ಅಂತಂದು ಏನಂತ ಬರಿಬೋದು? ಡಿ ಪ್ಲಸ್ ಸಿ ಅಂತ ಬರಿಬೋದು. ಸೊ ದಟ್ಸ್ ಇಟ್ ಗೈಸ್, ಡೈರೆಕ್ಟಾಗಿ ಬರಿಬೋದು ನೀವು. ಇದು ಆ್ಯಕ್ಚುಲಿ ಇದನ್ನು ನಾವು ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಇ ಪ್ಲಸ್ ಡಿ ಅಂತಲೂ ಬರಿಬೋದು, ಆರ್ ಇ ಪ್ಲಸ್ ಡಿ ಆರ್ ಡಿ ಪ್ಲಸ್ ಸಿ, ವಾಟ್ ಎವರ್ ಇಟ್ ಈಸ್. So this is how you can solve this particular question. ಇದು ಆ್ಯಕ್ಚುಲಿ ವೆರಿ ಈಸಿಯೆಸ್ಟ್ ಕ್ವಶನ್. ಏನು ತಲೆ ಓಡಿಸ್ಬೇಕನ್ನೋದನ್ನೇ ಏನಿಲ್ಲ. ವರ್ಟಿಕಲ್ ಆಪೋಸಿಟ್ ನಿಮಗೆ ಆ್ಯಂಗಲ್ಸ್ ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಜಸ್ಟ್ ಡೂ ಇಟ್. ಈಗ ದ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ನೋಡಿ, ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಇಫ್ ಆ್ಯಂಗಲ್ ಎ ಮೈನಸ್ ಆ್ಯಂಗಲ್ ಬಿ ಬಂದ್ಬಿಟ್ಟು 33 ಡಿಗ್ರಿ ಇದೆ ಅಂತಿದ್ದಾರೆ ಆ್ಯಂಡ್ ಆ್ಯಂಗಲ್ ಬಿ ಮೈನಸ್ ಆ್ಯಂಗಲ್ ಸಿ ಬಂದ್ಬಿಟ್ಟು ಎಷ್ಟಿದೆ? 18 ಡಿಗ್ರಿ. ದೆನ್ ದ ಮೆಷರ್ ಆಫ್ ದಿ ಆ್ಯಂಗಲ್ ಸಿ ಎಷ್ಟು ಅಂತ ಹೇಳಿದ್ರೆ, ಏನು ಟ್ರಯಾಂಗಲ್ ಇದೆ ಎ ಬಿ ಸಿ. ಓಕೆ, ಸೊ ಈಗ ನಮಗೇನಂದ್ರೆ ಇನ್ನು ಟ್ರಯಾಂಗಲ್ ಆ್ಯಂಗಲ್ ಎ ಮೈನಸ್ ಆ್ಯಂಗಲ್ ಬಿ ಬಂದ್ಬಿಟ್ಟು ಎಷ್ಟು? ಗಿವನ್ ಡಾಟಾ ಫಸ್ಟ್ ಬರ್ಕೊಳ್ಳಿ. ಗಿವನ್ ಡಾಟಾ ಏನು? ಆ್ಯಂಗಲ್ ಎ ಮೈನಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು 33 ಡಿಗ್ರಿ ಒಂದು. ಅದೇ ಥರ ಆ್ಯಂಗಲ್ ಬಿ ಮೈನಸ್ ಆ್ಯಂಗಲ್ ಸಿ ಬಂದ್ಬಿಟ್ಟು ಎಷ್ಟು? 18 ಡಿಗ್ರಿ. ಫಸ್ಟ್ ಇಕ್ವೇಷನ್ನಿಂದ ನಾನು ಆ್ಯಂಗಲ್ ಎನ ತೆಗಿತೀನಿ ಹೊರಗಡೆ. ಓಕೆ, ಇದನ್ನು ಆದ ನಂತರ ಡಯಾಗ್ರಾಮ್ ಹಾಕೋತೀನಿ. ಲೆಟ್ ಅಸ್ ಜಸ್ಟ್ ಎರೈಸ್ ದಿಸ್ ಡಯಾಗ್ರಾಮ್. ಟ್ರಯಾಂಗಲ್ನ ಆದಮೇಲೆ ಹಾಕೋಣ. ಇವಾಗ ಈ ಪರ್ಟಿಕ್ಯುಲರ್ ಇದರಿಂದ ಆ್ಯಂಗಲ್ ಎನ ಮಾತ್ರ ಹೊರಗಡೆ ತೊಗೊಂಡ್ರೆ ಏನಾಗುತ್ತೆ? 33 ಡಿಗ್ರಿ ಪ್ಲಸ್ ಆಫ್ ಆ್ಯಂಗಲ್ ಬಿ ಅನ್ನೋದಾಗುತ್ತೆ. ಅದೇ ಥರ ನಾವು ಆ್ಯಂಗಲ್ ಬಿನ ಈ ಪರ್ಟಿಕ್ಯುಲರ್ ಕ್ವಶನಿಂದ ತೆಗೆದ್ರೆ ಏನಾಗುತ್ತೆ? 18 ಡಿಗ್ರಿ ಪ್ಲಸ್ ಆಫ್ ಆ್ಯಂಗಲ್ ಸಿ ಅನ್ನೋದಾಗುತ್ತೆ. ಈಗ ಆ್ಯಂಗಲ್ ಎ ಆ್ಯಂಗಲ್ ಬಿ ಗೊತ್ತಿದೆ. ಈಗ ನಿಮಗೆ ಏರಿಯಾ ಆಫ್ ಅ ಟ್ರಯಾಂಗಲ್ ಎಷ್ಟು? ಟೋಟಲ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಎಷ್ಟು? ಎ ಬಿ ಸಿ, ಈ ಆ್ಯಂಗಲ್ಸ್ ಇದೆ, ಆ್ಯಂಗಲ್ ಎ ಬಿ ಸಿ. ಸಮ್ ಆಫ್ ಆಲ್ ದ 3 ಆ್ಯಂಗಲ್ಸ್ ಎಷ್ಟು? 180 ಡಿಗ್ರಿ ಬರಬೇಕು. ಕರೆಕ್ಟಾ? ಸೊ ಇವಾಗ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಬರಬೇಕು. ಸೊ ಆ್ಯಂಗಲ್ ಎ ಅಂದರೆ ಎಷ್ಟು? 33 ಡಿಗ್ರಿ ಪ್ಲಸ್ ಆಫ್ ಆ್ಯಂಗಲ್ ಬಿ. ಆ್ಯಂಗಲ್ ಬಿ ಅಂದರೆ ಎಷ್ಟು? 18 ಡಿಗ್ರಿ ಪ್ಲಸ್ ಆಫ್ ಆ್ಯಂಗಲ್ ಸಿ. ಆ್ಯಂಗಲ್ ಸಿನ ಆ್ಯಂಗಲ್ ಸಿ ಅಂತಲೇ ಬರ್ಕೊಳ್ಳಿ, 180 ಡಿಗ್ರಿ. ಈಗ 33 ಡಿಗ್ರಿ ಪ್ಲಸ್ ಆಫ್ ಆ್ಯಂಗಲ್ ಬಿ ಪ್ಲಸ್ ಆಫ್ 18 ಡಿಗ್ರಿ ಪ್ಲಸ್ ಆಫ್ 2 ಟೈಮ್ಸ್ ಆಫ್ ಆ್ಯಂಗಲ್ ಸಿ ಬಂದ್ಬಿಟ್ಟು ಎಷ್ಟು ಬರುತ್ತೆ? ಈಕ್ವಲ್ಸ್ 180 ಡಿಗ್ರಿ ಅಂತ ಬರುತ್ತೆ. ರೈಟ್? ಸೊ ಗೈಸ್, ನಿಮಗೆ ಇಲ್ಲಿ ತನಕ ಬಂದಿದೆ. ನಾವು ಆ್ಯಕ್ಚುಲಿ ಫಸ್ಟ್ ಇಕ್ವೇಷನಲ್ಲೇ ತುಂಬ ರೆಡ್ಯೂಸ್ ಮಾಡ್ಬೋದಿತ್ತು. ಸೊ ಈ ಕಂಟಿನ್ಯೂಷನ್ ಮಾಡೋಣ, ಏನು ತೊಂದರೆ ಇಲ್ಲ. ಆ್ಯಂಗಲ್ ಬಿ ಬಂದ್ಬಿಟ್ಟು ಎಷ್ಟಿದೆ? 18 ಪ್ಲಸ್ ಆ್ಯಂಗಲ್ ಸಿ. ರೈಟ್? 18 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಇದು 18 ಪ್ಲಸ್ 2 ಟೈಮ್ಸ್ ಆಫ್ ಆ್ಯಂಗಲ್ ಸಿ ಈಕ್ವಲ್ಸ್ 180 ಡಿಗ್ರಿ. ಈಗ 33 18 18 ಎಷ್ಟಾಯಿತು? 33 ಪ್ಲಸ್ 36 ಎಷ್ಟಾಗುತ್ತೆ? 99 ಆಯ್ತು. ರೈಟ್? 99 ಪ್ಲಸ್ ಆಫ್ ಸಿ 2 ಟೈಮ್ಸ್ ಆಫ್ ಸಿ ಬಂದ್ಬಿಟ್ಟು 3 ಟೈಮ್ಸ್ ಆಫ್ ಸಿ ಈಕ್ವಲ್ಸ್ 180 ಡಿಗ್ರಿ. ಈಗ ಆ್ಯಂಗಲ್ ಸಿ ಬಂದ್ಬಿಟ್ಟು ಎಷ್ಟು ಬರುತ್ತೆ ನೋಡಿ? ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ ಆಫ್ 99 ಬೈ 3 ಟೈಮ್ಸ್ ಅಂದರೆ ಎಷ್ಟು ಬರುತ್ತೆ? ಇದು ನೋಡಿ, 99 ಅಂತ ಅಂದರೆ 81/3. ಓಕೆ, 3 1 ಜಾ 3 2 ಜಾ 6, 2 ರಿಮೈನ್ಸ್, 3 7 ಜಾ 21. ಎಷ್ಟು?
ಆ್ಯಂಗಲ್ ಸಿ ಈಸ್ ನಥಿಂಗ್ ಬಟ್ ಎಷ್ಟು 27 ಡಿಗ್ರೀಸ್. ಬಟ್ ನಮಗೇನು ಬೇಕು? ಆ್ಯಂಗಲ್ ಸಿನೇ ಅಲ್ವಾ ಬೇಕಾಗಿರೋದು? ಸೊ ಗೈಸ್ ಐ ಥಿಂಕ್ ದೇರ್ ಇಸ್ ಅ ಸ್ಮಾಲ್ ಮಿಸ್ಟೇಕ್. ನೋಡಿ ಇಲ್ಲಿ ನೋಡಿ 33 + 18 + 18 ಎಷ್ಟು 69 ಆಗುತ್ತೆ ಗೈಸ್. ಸೊ ಇಟ್ ಈಸ್ 3 + 6 is 9 and 3 + 3 is 6. ಓಕೆ, ಸಾರಿ ಫಾರ್ ದಟ್. ಸೊ ಇಲ್ಲಿ 69 ಹಾಕಿ, 69 ಹಾಕಿದ ನಂತರ 180 - 69 ಅಂತ ಮಾಡಿದ್ರೆ ಇಲ್ಲಿ ನಾನು ಐ ವಿಲ್ ಜಸ್ಟ್ ಎರೈಸ್ ದಿಸ್ ಥಿಂಗ್. ಓಕೆ, 180 - 69 ಅಂತ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 111/3 ಅಂತ ಬರುತ್ತೆ. ಸೊ ವಿಚ್ ಇಸ್ ನಥಿಂಗ್ ಬಟ್ 3 3 ಜಾ 9, 9 ಆದಮೇಲೆ 3 7 ಜಾ 21, ವಿಚ್ ಇಸ್ ನಥಿಂಗ್ ಬಟ್ ಆ್ಯಂಗಲ್ ಸಿ ಈಸ್ 37 degrees. 37 degrees is there in your answer. So this is how you need to solve your questions guys. So ಇದೆಲ್ಲ ವೆರಿ ಈಸಿಯೆಸ್ಟ್ ಕ್ವಶನ್ಸ್. ಜಸ್ಟ್ ಸಾಲ್ವಿಂಗ್ ಅಲ್ಲಿ ನೀವು ಸ್ವಲ್ಪ ಟೈಮ್ ಕೊಡಿ. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಡಿಫ್ರೆಂಟ್ ಆ್ಯಂಗಲ್ಸ್ ಇವಾಗ ಏನಿದೆ, ನಾನು ಆ್ಯಂಗಲ್ಸ್ ಮೆಥಡ್ಸ್ ಕಳಿಸಿದ್ದೀನಿ. ಸೊ ಇದನ್ನ ಜಸ್ಟ್ ನಂಬರ್ಸ್ನ ಚೇಂಜ್ ಮಾಡಿಕೊಂಡು ಯು ಜಸ್ಟ್ ಟ್ರೈ ಟು ಸಾಲ್ವ್ ಇಟ್ ಸೊ ದಟ್ ಯು ವಿಲ್ ಬಿ ಎ ಕಿಂಗ್ ಆಫ್ ದ ಜಿಯೋಮೆಟ್ರಿ. ಓಕೆ, ಸೊ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಯಾರ್ಯಾರು ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ಥರ ನಾನು ಇನ್ನೂ ಹಲವಾರು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಹಾಕ್ತಾ ಇರ್ತೀನಿ. ಸೊ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಇನ್ನು ಮಾಡಿರೋಂಥ ಕಂಟೆಂಟ್ ನಿಮ್ಗೆ ಲೈಕ್ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಗುಡ್ ಡೇ.